18 ಸೀಸನ್ ಆದ್ಮೇಲೆ RCB ಕಪ್ ಗೆದ್ದು ರೆಕಾರ್ಡ್ ಮಾಡ್ತು. ಆದ್ರೆ ಸೆಲೆಬ್ರೇಷನ್ ಅಂತ ನೆಪ ಮಾಡಿ 11 ಜನನ ಬಲಿ ಪಡೆಯೋದ್ರಲ್ಲೂ ಕೂಡ RCB ದೇ ರೆಕಾರ್ಡು. ಯಾಕಂದ್ರೆ ವಿಚಿತ್ರ ದಾಖಲೆಗಳಿಗೆ RCB ಯಾವಾಗ್ಲೂ ಫೇಮಸ್ಸು. ಈ ವರ್ಷ ಮತ್ತೆ RCB ಕಪ್ ಗೆದ್ದಿದ್ದೆ ಟೀಮ್ ಇಂದ ಯಾವುದೇ ರೀತಿ ಸೆಲೆಬ್ರೇಷನ್ ಇರಲಿಲ್ಲ. ಆದ್ರೆ ಈ ಟೀಮ್ನ ಫಾಲೋ ಮಾಡೋ ಫ್ಯಾನ್ಸ್ ಮಾತ್ರ 3 ದಿನ ಆದ್ರೂ ಇನ್ನೂ ಸೆಲೆಬ್ರೇಷನ್ನ ನಿಲ್ಸೇ ಇಲ್ಲ. ಹೇಟರ್ಸ್ ಮನೆಯಿಂದ ಆಚೆ ಬಂದಿಲ್ಲ ಅನ್ನೋದಾದ್ರೆ ಪೊಲೀಸ್ ಪಡೆ ಅಂತೂ ಇವ್ರು ಮಾಡೋ ಹುಚ್ಚಾಟಕ್ಕೆ ಫುಲ್ಲು ಸುಸ್ತು ಸುಸ್ತು. ಹೇಟರ್ಸ್ ಬಗ್ಗೆ ಮತ್ತೆ ಫ್ಯಾನ್ಸ್ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ವಿಚಾರಿಸ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಮಂಗಳೂರು ಬನ್ಸ್ ಯೂಟ್ಯೂಬ್ ಚಾನಲ್ಗೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗಲೇ ಹೇಳ್ತಾ ಇದ್ದೀನಿ, ನಾನು ಒಬ್ಬ ಅಪ್ಪಟ RCB ಅಭಿಮಾನಿ. ಆದರೆ ಸಮಾಜದಲ್ಲಿ ಆಗುವಂಥ ತಪ್ಪುಗಳ ಬಗ್ಗೆ ಮಾತಾಡಲೇಬೇಕು. ಮಾತಾಡ್ತಾ ಇದ್ದೀನಿ ಅಷ್ಟೇ. ಅದು RCB ಆದರೂ ಅಷ್ಟೇ, ನಮ್ಮ ಫ್ಯಾಮಿಲಿ ಆದರೂ ಅಷ್ಟೇ. 18 ವರ್ಷದಿಂದ ಕಪ್ ಗೆದ್ದಿಲ್ಲ ಅಂತ RCB ಫ್ಯಾನ್ಸ್ನ ಉರಿಸ್ಕೊಂಡೇ ಬಂದಿರೋ RCB ಹೇಟರ್ಸು ಇವಾಗ ಸೈಲೆಂಟಾಗಿ ರಿಟೈರ್ ಆಗಿ ಮನೆ ಸೇರ್ಕೊಂಡ್ರು. ಆದರೆ RCB ಫ್ಯಾನ್ಸ್ ಮಾತ್ರ ಸ್ಟಾಪೇ ಮಾಡಿಲ್ಲ, ಸೆಲೆಬ್ರೇಟ್ ಮಾಡ್ತಾನೇ ಇದ್ದಾರೆ. ಅದರಲ್ಲೂ ಕರ್ನಾಟಕದಲ್ಲೇ ಇದ್ಕೊಂಡು ಬೇರೆ ಟೀಮ್ಸ್ಗೆ ಸಪೋರ್ಟ್ ಮಾಡೋ ಅಂಕಲ್ ಮಕ್ಕಳಿಗೆ ಇವಾಗ ಬಾಯಲ್ಲೇ ಮಾತಂತೂ ಬರ್ತಾನೆ ಇಲ್ಲ. RCB ಹೇಟರ್ಸ್ಗಳ ಒಂದಿಷ್ಟು ಕ್ಲಿಪ್ಸ್ಗಳಿದೆ, ಅದನ್ನು ನೋಡ್ಕೊಂಡು ಬನ್ರಪ್ಪ. ಅಜ್ಜಾರ ಒಂದ್ ಕೆಲಸ ಆಗ್ಬೇಕಾಗಿತ್ರಿ. ಹಾ ಹೇಳಪ್ಪ ಏನದ? ಒಂದ್ ಟೀಮ್ ಸೋಲುವಂಗ ಮಾಟ ಮಾಡಿಸ್ಬೇಕಾಗಿತ್ರಿ. ಹಾ ಹೇಳದ ಯಾವ್ದು ಟೀಮ್? ಮಂಗ್ಯ ಸುಳಿ ಮಗನ ನನ್ನಂತಲ್ಲೇ ಬಂದ ನಮ್ಮ RCBನ ಸೋಲಿತ್ ಹೇಳ್ತಿ. ಮನಿಗ್ ಹೋಗುದಿಲ್ಲ ಮಗಳ ನೀವತ್ತ ಹಾದ್ಯಾಗ ಸೈತಿ ಲಕ್ಕ ಹೊಡೆದ RCB ಸೋಲಿತ್ ಹೇಳ್ತಿ. ನಮ್ಮ RCBನ ಸೋಲಿತ್ ಹೇಳ್ತಿ. ಹಾದ ಸತೆ ಕಪ್ ಹೊಡೆದಕ್ಕೆ ಗಡ 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 ನಡಿಗ್ ಬಿಟ್ಟಿರಿ. ಈ ಸತ ನಿಮ್ಮವ್ರು ಈ ಸತಾನು ಕಪ್ ಹೊಡೆದ ಹೇಲ್ಸೇ ಬಿಡ್ತೀವ. ನಾ ಬರೇ ಸ್ವಾಮೀಜಿ ಅಲ್ಲ, RCB ಕಟ್ಟ ಕಟ್ಟ ಭಕ್ತದನ್ನ. ನೋಡಿದ್ರಲ್ಲ, ಇದು ನೋಡೋಕೆ ಬರೀ ವಿಡಿಯೋ ಮಾತ್ರ, ಆದ್ರೆ ಈ ವಿಡಿಯೋದಲ್ಲಿರೋ ಎಮೋಷನ್ಸ್ ಮಾತ್ರ ರಿಯಲ್ ಆಗೇ ಇರುತ್ತೆ. ಇನ್ನೊಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ, ಅದನ್ನು ನೋಡ್ಕೊಂಡು ಬನ್ನಿ. ನೋಡಿದ್ರಲ್ಲ, ಇದು ಪಾಕಿಸ್ತಾನಿ ಫ್ಯಾನ್ಸ್ಗಳಿಂದ ಸೆಲೆಬ್ರೇಟ್ ಮಾಡ್ತಾ ಇರೋದು. ವಿರಾಟ್ ಕೊಹ್ಲಿಗೆ ಟೆರಿಟರಿ, ಕಂಟ್ರಿ ಆ ರೀತಿ ಯಾವುದೇ ಬಾರ್ಡರ್ಗಳಿಲ್ಲ. ಇಂಡಿಯಾದಲ್ಲೂ ಪ್ರೀತಿ ಮಾಡ್ತಾರೆ, ಇಂಡಿಯಾದಿಂದ ಆಚೆನೂ ಪ್ರೀತಿ ಮಾಡ್ತಾರೆ. ಅದರಲ್ಲೂ ಪಾಕಿಸ್ತಾನದಲ್ಲಿರೋ ಫ್ಯಾನ್ಸ್ ಮಾತ್ರ ವಿರಾಟ್ ಕೊಹ್ಲಿಗೆ ಅಪ್ಪಟ ಅಂತಾನೆ ಹೇಳಬೇಕು. ಇವತ್ತೆಲ್ಲ ಗುರುವೆ 2014-15ರಿಂದ ಇವತ್ತಿನವರೆಗೂ ವಿರಾಟ್ ಕೊಹ್ಲಿನ ಲವ್ ಮಾಡ್ತಾನೆ ಇದ್ದಾರೆ. ನೀವು ವಿರಾಟ್ನ ಕೊಟ್ಬಿಡಿ, ನಾವು ನಿಮಗೆ ಕಾಶ್ಮೀರನ ಕೊಡ್ತೀವಿ ಅಂತ ಎಷ್ಟೋ ಸಲ ಟ್ವೀಟ್ಗಳನ್ನು ನೋಡಿರೋದು ಇದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಮೀಮ್ಗಳನ್ನು ಕೂಡ ನೋಡಿದ್ದೀವಿ. ಈ ಥರ ಪಾಕಿಸ್ತಾನದಲ್ಲಿ ವಿರಾಟ್ ಕೊಹ್ಲಿಗೆ ಮತ್ತು ನಮ್ಮ RCB ಟೀಮ್ಗೆ ಫ್ಯಾನ್ಸ್ ಇದ್ದಾರೆ ಅಂದರೆ ಅದನ್ನು ನೋಡೋದಕ್ಕೆ 2 ಕಣ್ಣು ಸಾಲದು. ಇವಾಗ ಇನ್ನೊಂದು ವಿಡಿಯೋ ಕ್ಲಿಪ್ಪು ಇದೆ, ಅದನ್ನಂತೂ ನೋಡಲೇಬೇಕು. ನೋಡಿದ್ರಲ್ಲ, ಇದು ಜರ್ಮನಿಯಲ್ಲಿ RCBಗೆ ಇರೋ ಸಪೋರ್ಟು. ಅದಕ್ಕೆ RCBನ ಯಾವಾಗಲೂ ಗ್ಲೋಬಲ್ ಡಾಮಿನೆಂಟ್ ಫ್ರಾಂಚೈಸಿ ಅಂತ ಕರೆಯೋದು. ಇದನ್ನ ಗ್ಲೋಬಲ್ ಡಾಮಿನೇಟಿಂಗ್ ಫ್ರಾಂಚೈಸಿ ಅನ್ನೋಕೆ ಇನ್ನೊಂದು ಸಾಕ್ಷಿ ಕೂಡ ಇದೆ, ಅದನ್ನು ಹಾಕ್ತೀನಿ, ನೋಡ್ಕೊಂಡು ಬನ್ನಿ. This is not India, it's Germany. ಇದೊಂದೇ ಅಲ್ಲ ಗುರುವೆ, ಜರ್ಮನಿ, ಆಸ್ಟ್ರೇಲಿಯಾ, ಲಂಡನು ಎಲ್ಲ ಕಡೆನೂ ಕೂಡ RCBಗೆ ಎದುರೋದಕ್ಕೆ ಸೆಲೆಬ್ರೇಷನ್ ಮಾಡೋದಂತೂ ನಿಲ್ಸೇ ಇಲ್ಲ. ಇವಾಗ RCBಯ ಆಫಿಷಿಯಲ್ ಟ್ರಾಲರು ನಮ್ಮ ಅಂಬಾಟಿ ರೆಡ್ಡಿ ಅವರು ಹೇಳಿರೋ ಮಾತು ನೋಡಿ. ಒಂದು ಕಪ್ ಗೆಲ್ಲೋಕೆ 18 ವರ್ಷ ಆಯಿತು. ಇದೇ ಥರ 18 ವರ್ಷಕ್ಕೆ ಒಂದೊಂದು ಕಪ್ ಗೆಲ್ತಾ ಹೋದರೆ 5 ಕಪ್ ಗೆಲ್ಲೋದಕ್ಕೆ 6 ವರ್ಷ ಬೇಕಾಗತ್ತಂತೆ. ಅಣ್ಣ, ನೀವು ಮಾತಾಡ್ತಾ ಇರೋದು RCB ಬಗ್ಗೆ, ಬೇರೆ ಯಾವುದೋ ಟೀಮ್ ಬಗ್ಗೆ ಮಾತಾಡಿದಿದ್ರೆ ಓಕೆ ಪರವಾಗಿಲ್ಲ ಅನ್ಬೋದಿತ್ತು. ಆದರೆ RCB ಇವಾಗ ಬ್ಯಾಕ್ ಟು ಬ್ಯಾಕ್ 2 ಟ್ರೋಫೀಸ್ನ ವಿನ್ ಆಗಿದೆ. ಅದರಲ್ಲೂ 18ನೇ ಸೀಸನು, 19ನೇ ಸೀಸನು. ಇವಾಗ ಅಣ್ಣ ಕಾಣ್ತಾನೆ ಇಲ್ಲ. ಇದು RCB ಆಗತ್ತು. RCBಯ ಫ್ಯಾನ್ಸು ಈ ಸಲ ಕಪ್ ನಮ್ದೆ ಅಂದಾಗೆಲ್ಲ ಕಪ್ ಅಲ್ಲ ಲಾಲಿಪಪ್ಪು ಅಂತೆಲ್ಲ ಕಿಂಡಲ್ ಮಾಡ್ತಾ ಇದ್ರು. ಆ ಥರ ಕಿಂಡಲ್ ಮಾಡೋ RCB ಹೇಟರ್ಸ್ ಎಲ್ಲ ಇವಾಗ ಕಾಣ್ತಾನೆ ಇಲ್ಲ, ಎಲ್ಲ ಸೈಲೆಂಟ್ ಆಗಿ ಹೋಗಿದ್ದಾರೆ. 17 ವರ್ಷ ವನವಾಸ ಇತ್ತು, ಇವಾಗ 2 ವರ್ಷ ಇತಿಹಾಸ ಬರೆದಿದ್ದೀವಿ. RCBಯ ಫ್ಯಾನ್ಸು ಲಂಡನ್ನು, ಆಸ್ಟ್ರೇಲಿಯಲ್ಲೂ ಇದ್ದಾರೆ. ಅದರಲ್ಲೂ ಆಸ್ಟ್ರೇಲಿಯಾದ PM ಅವರ ಒಂದು ಅಸೆಂಬ್ಲಿಲಿ ವಿರಾಟ್ ಕೊಹ್ಲಿ ಮತ್ತು RCB ಸೆಕೆಂಡ್ ಟೈಮ್ ಟ್ರೋಫಿ ಗೆದ್ದಿರೋದ್ರ ಬಗ್ಗೆ ಮಾತಾಡಿ ಅದಂತೂ ಇವಾಗ ಓಲ್ಡ್ ನ್ಯೂಸ್ ಆಗೋಗಿದೆ. ಆ ವಿಡಿಯೋ ಕ್ಲಿಪ್ ಕೂಡ ಇದೆ, ಅದನ್ನು ನೋಡ್ಕೊಂಡು ಬನ್ನಿ.
when I was here last year, it was the morning after the final of India Premier League, as it is, of course, this morning. Last night, as we saw a year ago, we saw RCB triumph. But I like the fact that Virat Kohli was 75 not out, was the man of the match, but alongside him was Josh Hazlewood and Tim David. So there was very much an Australian-India bilateral theme at play last night as RCB won. ನೋಡಿದ್ರಲ್ಲ, ಅದೆಲ್ಲೋ ದೂರದಲ್ಲಿರೋ ಲಂಡನ್ನು, ಜರ್ಮನಿ, ಪಾಕಿಸ್ತಾನದಲ್ಲೂ ಕೂಡ ವಿರಾಟ್ ಕೊಹ್ಲಿ ಫ್ಯಾನ್ಸು, RCB ಫ್ಯಾನ್ಸು ಅವರ ಒಂದು ಅಭಿಮಾನನ ತೋರಿಸ್ತಾ ಇದ್ರೆ, ಆದರೆ ಇಲ್ಲೇ ನಮ್ಮಲ್ಲೇ ಇರೋ ಕೆಲ ಅಂಕಲ್ ಮಕ್ಕಳು ಅಲ್ಲೆಲ್ಲೋ ದೂರದಲ್ಲಿರೋ ಜರ್ಮನಿ, ಲಂಡನ್ನು, ಆಸ್ಟ್ರೇಲಿಯಾ, ಪಾಕಿಸ್ತಾನ ಅಂತ ಅಲ್ಲಿರೋ ಅಭಿಮಾನಿಗಳೆಲ್ಲ RCB ಮತ್ತು ವಿರಾಟ್ ಕೊಹ್ಲಿ ಅವ್ರ ಮೇಲೆ ಅಭಿಮಾನನ ತೋರಿಸ್ಬೇಕಾದ್ರೆ ನಮ್ಮ ಜೊತೆನೇ ಇದ್ಕೊಂಡು ನಮ್ಮ ಕರ್ನಾಟಕದಲ್ಲಿರೋ ಕೆಲ ಅಂಕಲ್ ಮಕ್ಕಳು ಮನೆದು ಊಟ ಮಾಡಿ ಮಂದಿಗೆ ಜೈ ಅಂತಿದ್ದಾರೆ. ಇವ್ರಿಗೆಲ್ಲ ಅದು ಯಾವಾಗ ಬುದ್ಧಿ ಬರುತ್ತೋ ನಾ ಕಣೆ ಗುರುವೆ. RCB ಟ್ರೋಫಿ ಗೆದ್ದಿದೆ ಅನ್ನೋದನ್ನ ಒಪ್ಕೊಳ್ಳೇಬೇಕು. ಇವಾಗ ಬ್ಯಾಕ್ ಟು ಬ್ಯಾಕ್ 2 ಟ್ರೋಫೀಸ್ ಗೆದ್ದಿರೋದ್ರಿಂದ ಇದೊಂದು ರೆಕಾರ್ಡ್ ಅಂತಾನೆ ಹೇಳ್ಬೋದು. RCB ಮತ್ತೆ ಮುಂದಿನ ಸಲನೂ ಕಪ್ ಗೆಲ್ಲೋದ್ರ ಮೇಲೆ ಕಣ್ಣಿಟ್ಟಿದೆ ಅನ್ನೋದನ್ನ ಮರಿಬೇಡಿ. RCB ಕಪ್ ಗೆದ್ದಿರೋದ್ರ ಬಗ್ಗೆ ನಂಗೂ ಕೂಡ ಖುಷಿ ಇದೆ. ಅದರಲ್ಲೂ ಒಬ್ಬ RCBಯ ಅಪ್ಪಟ ಅಭಿಮಾನಿಯಾಗಿ RCB ಚಾಂಪಿಯನ್ ಆಗಿದೆ ಅಂತ ತುಂಬಾನೇ ಖುಷಿ ಪಟ್ಟಿದ್ದೀನಿ. ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ ಆಗಿರೋದು ಇದೊಂದು ರೆಕಾರ್ಡೇ ಸರಿ ಅಂತ ಮನೇಲೇ ಕೂತ್ಕೊಂಡು ಸೆಲೆಬ್ರೇಟ್ ಮಾಡಿದ್ದೀನಿ. ಅದನ್ನು ಬಿಟ್ಟು ಆಚೆ ಹೋಗಿ ಈ ಚಪ್ರಿಗಳ ಥರ ವಕ್ರವಾಗಿ ಡ್ಯಾನ್ಸ್ಗಳನ್ನ ಮಾಡಿಕೊಂಡು ಡ್ರಿಂಕ್ಸ್ ಮಾಡಿಕೊಂಡು ರೋಡ್ಗಳ ಮೇಲೆ ಎಲ್ಲೆಂದರಲ್ಲಿ ತೂರಾಡ್ತಾ ಪೊಲೀಸ್ ಸಿಬ್ಬಂದಿಗಳನ್ನೇ ವ್ಯಂಗ್ಯವಾಗಿ ಆಟ ಆಡಿಸ್ತಾ ಪೊಲೀಸ್ ಸಿಬ್ಬಂದಿಗಳಿಗೆ ಇರುವಂತಹ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದ ತೊಂದರೆಗಳನ್ನು ಕೊಟ್ಟಿಲ್ಲ. RCB ಫ್ಯಾನ್ಸೇ ಇರ್ಬೋದು ಗುರು, RCB ಕಪ್ ಗೆದ್ದಿರ್ಬೋದು, ಆದರೆ ಸಾರ್ವಜನಿಕರಿಗೆ ತೊಂದರೆ ಕೊಡೋದು, ರೋಡ್ಗಿಳಿದು ಡ್ಯಾನ್ಸ್ ಮಾಡೋದು, ಇರೋವಂತಹ ಸರ್ಕಾರದ ಪ್ರಾಪರ್ಟಿಗಳನ್ನು ತಗೊಂಡು ಅದನ್ನು ಹಾಳು ಮಾಡೋದು, ಈ ರೀತಿಯ ಅಧಿಕಾರ ನಿಮಗೆ ಕೊಟ್ಟವ್ರು ಯಾರು? RCBಯ ಫ್ಯಾನ್ಸು ಗುರು, ಅವ್ರ ಬಗ್ಗೆ ಮಾತಾಡಬೇಡ ಅಂತ ಹೇಳ್ತೀರಲ್ಲ, ಒಂದಷ್ಟು ವಿಡಿಯೋ ಕ್ಲಿಪ್ಸ್ ಇದೆ, ಅದನ್ನು ನೋಡ್ಕೊಂಡು ಬನ್ನಿ. ನೋಡಿದ್ರಲ್ಲ, ಇವಣ್ಣ ಬಟ್ಟೆ ಬಿಚ್ಚಿ ಅದು ಪೊಲೀಸ್ ಸಿಬ್ಬಂದಿ ಮುಂದೆನೆ ವಕ್ರವಾಗಿ ಆಡ್ತಾ ಇದ್ದಾನೆ. ಇನ್ ಕೇಸ್ ಅವ್ರಿಗೇನಾದರೂ ತಲೆ ಕೆಟ್ಟು ಲಾಟಿನ ಮೇಲಕ್ಕೆತ್ತಿದ್ರೆ ಇವನ್ ಕುಂಡೆ ಮೇಲೆ ಬರೋವರೆಗೂ ಇಳಿಸೋದೇ ಇಲ್ಲ. ಏನೋ RCB ಕಪ್ ಗೆದ್ದಿದೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ಸುಮ್ಮನೆ ಇದ್ದಾರಷ್ಟೇ. ಅವ್ರಿಗೂ ಕೋಪ ತಾಪ ಅಂತ ಇದ್ದೇ ಇರುತ್ತೆ. ಅವ್ರ ತಾಳ್ಮೆನ ಪರೀಕ್ಷೆ ಮಾಡಬೇಡಿ. ಅವರು ಕೆಲಸ ಮಾಡ್ತಿದ್ದಾರೆ, ಗೌರ್ಮೆಂಟ್ ಹಾಕಿರುವಂತಹ ರೂಲ್ಸ್ನ ಅಂಡರಲ್ಲಿದ್ದಾರೆ. ಇನ್ ಕೇಸ್ ಆ ರೂಲ್ಸ್ನೆಲ್ಲ ಬಿಟ್ಟು ಅವರು ಕೋಪನ ತಲೆಗೆ ಹತ್ಕೊಂಡ್ರೆ ಅದನ್ನೆಲ್ಲ ನಾನು ಬಾಯಿ ಬಿಟ್ಟು ಹೇಳೋ ಆಗಿಲ್ಲ. ನಿಮಗೆ ಅರ್ಥ ಆಗುತ್ತೆ ಅನ್ಕೋತೀನಿ. ಇನ್ನೊಂದಷ್ಟು ವಿಡಿಯೋ ಕ್ಲಿಪ್ಸ್ ಇದೆ, ನೋಡ್ಕೊಂಡು ಹೋಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. నరాలు తెగిపడి నెత్తురు గాని నరమేఘాలే జరిగిన గాని స్నేహం కోసం ప్రాణం కోరి చెయ్యర కొట్టాలి. సంపో శివ సంపో శివ శివ సంపో సంపో శివ సంపో శివ శివ సంపో. ಕೊಡ್ಕೊಳ್ಳು.